ಮೊಟ್ಟೆ ಗೊಜ್ಜು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊಟ್ಟೆ ಬೇಯಿಸ್ಕೋಬೇಕಾಗುತ್ತೆ ನಮಗೆ. ಉಪ್ಪು ಹಾಕಿ ಮೊಟ್ಟೆ ಬೇಯಿಸ್ಕೊಂಡು ಬರ್ತೀನಿ. ಇದಕ್ಕೆ ನಾವು ಒಂದು ಮಸಾಲೆ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿದ್ದೀನಿ ನೋಡಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಚಿಕ್ಕ ಗಡ್ಡೆ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಷ್ಟು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇಷ್ಟೆಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ಮಸಾಲೆ ಎಲ್ಲ ಇವಾಗ ಹುರ್ಕೋಬೇಕು. ಬಾಂಡಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಬಿಡ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿರ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಹಾಕ್ಬಿಟ್ಟು ಇದರಲ್ಲೇ ಬಾಡಿಸ್ಕೊಂಡ್ಬಿಡ್ತೀನಿ. ಹಾಕ್ಬಿಟ್ಟು ಇದು ತಣ್ಣಗಾದ್ಮೇಲೆ ನಾನು ಮಸಾಲೆ ಎತ್ಕೊಂಡು ಬರ್ತೀನಿ. ಮೀಡಿಯಮ್ ಸೈಜ್ 2 ಟೊಮಾಟೊ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಸಣ್ಣ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಅರ್ಧ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಈರುಳ್ಳಿ ಕೂಡ ಸಣ್ಣ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮಸಾಲೆ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದು ಇಟ್ಕೊಂಡು ಬರ್ತೀನಿ ನುಣ್ಣಗೆ. ಈಗ ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನಾನು ಈ ಎಣ್ಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ. ಮತ್ತು ಒಂದು ಚುಟಕಿಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಮೊಟ್ಟೆಗೆ ಕಟ್ಸ್ ಹಾಕ್ಕೊಳ್ತೀನಿ. ಈ ಥರ ನೋಡಿ, ಈ ಥರ ಮೊಟ್ಟೆಗೆ ಕಟ್ಸ್ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ. ಮೊಟ್ಟೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿದ್ರೆ ಒಳಗಡೆ ಎಲ್ಲ ಮಸಾಲೆ ಹೋಗುತ್ತೆ ಅಂತ. ಫ್ರೈ ಆಗಿದೆ. ನಾನು ಮೊಟ್ಟೆ ತೆಗೆದುಬಿಡ್ತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಇದ್ದರೆ ಸ್ವಲ್ಪ ಬಟರ್ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ನಾನು 1 ಪೀಸ್ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು. ಮತ್ತು 2 ಏಲಕ್ಕಿ ಹಾಕ್ಕೊಳ್ಳಿ. ಈಗ ನಾನು ಸಣ್ಣಗಚ್ಚಿರೋ ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಮೀಡಿಯಮ್ ಸೈಜಲ್ಲಿ ನಾನು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಇದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊನ ಸ್ಮ್ಯಾಶ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಬಿದ್ದಲ್ಲ ಮಸಾಲೆ, ಅದಕ್ಕೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಏನು ಫ್ರೈ ಮಾಡಿದ್ರೆ, ಯಾಕಂದರೆ ನಾವು ಆಲ್ರೆಡಿ ಉಟ್ಕೊಂಡಿದ್ವಿ ಮಸಾಲೆ. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಎಣ್ಣೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ದೊಡ್ಡ ಸ್ಪೂನ್, ಅದಕ್ಕೆ ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನ್ ಆದರೆ 1 ಹಾಕ್ಕೊಳ್ಳಿ. ಗರಂ ಮಸಾಲ 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಈ ಕಸೂರಿ ಮೇಥಿ ಇದಕ್ಕೆ ಹಾಕ್ತೀನಿ. ಈಗ ಜಾರ್ ತೊಳೆದಿರೋ ನೀರು ಹಾಕ್ತಾಯಿದ್ದೀನಿ. 1 2 ನಿಮಿಷ ಲಿಡ್ ಮುಚ್ಚಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇದು ಈಗ 1 2 ನಿಮಿಷ ಆಗಿದೆ. ಬೇಡ ನೋಡೋಣ. ಯಾಕಂದರೆ ನಾವು ಮಸಾಲೆ ಫ್ರೈ ಮಾಡಿದ್ವಲ್ಲ, ಅದಕ್ಕೋಸ್ಕರ ಏನು ಜಾಸ್ತಿ ಕುದಿಸೋದೇನೋ ಬೇಡ. ಈಗ ನಾನು ಮೊಟ್ಟೆ ಹಾಕ್ಬಿಡ್ತಾಯಿದ್ದೀನಿ. ಮೊಟ್ಟೆ ಹಾಕಿ